17 ಲಕ್ಷ ಕ್ಯಾನ್ಸರ್ ಪೀಡಿತ ವ್ಯಕ್ತಿಗಳಿರುವಂಥದ್ದು. ಯಾಕೆಂದ್ರೆ ಇವತ್ತು ರೈತರ ಗೋಳು ಅಷ್ಟು ವ್ಯಸನೀಯವಾಗಿರುವಂಥದ್ದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಅಂದ್ರೆ ಇನ್ನು 10 ವರ್ಷ ಅಷ್ಟೇ ನಮ್ದು ಜೀವನ. ರೈತ ಏನಾರ ತಾನು ಬೆಳೀತಾ ಇರುವಂತ ಬೆಳೆನ ಇದೇ ರೀತಿ ನಾವು ಮುಂದುವರಿಸ್ಕೊ ಹೋದ್ರೆ ಯಾರಿಗೂ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ನಾವ್ ಯಾರು ಒಬ್ರು ವಿದ್ಯಾರ್ಥಿನ ಕುಂತ್ಕೊಂಡು ಕೇಳಿದ್ರೆ ನೀನ್ ಏನಾಗ್ತೀಯಪ್ಪ ಅಂತಂದ್ರೆ ನಾನು ಇಂಜಿನಿಯರು, ಡಾಕ್ಟ್ರು, IT BT ಅಂತ ಹೇಳ್ತಾರೆ. ರೈತ ಆಗ್ತೀನಿ ಅಂತ ಹೇಳುವಂತ ವಿದ್ಯಾರ್ಥಿಗಳು ಯಾರು ಆಗ್ತಾ ಇಲ್ಲ. ಅದೇ ಪಟ್ಟಣ ಪ್ರದೇಶದಲ್ಲಿರುವಂತ ಮಕ್ಕಳುಗಳನ್ನ ಸುಮ್ಮನೆ ಕುಂತ್ಕೊಂಡು ಮೇಕೆಗೆ ಎಷ್ಟು ಕಾಲಪ್ಪ, ಆಳಿಗೆ ಎಷ್ಟು ಕಾಲಪ್ಪ ಅಂತ ಕೇಳಿದ್ರೆ ಮೇಕೆಗೆ 4 ಅಂತ ಹೇಳಪ್ಪಲ್ಲ, ಆಳಿಗೆ 4 ಅಂತ ಹೇಳಪ್ಪಲ್ಲ. ಅವ್ರಿಗೆ ಇಂಗ್ಲೀಷಲ್ಲಿ ಹೇಳಿದ್ರು. ಅಂದ್ರೆ ಮೇಕೆ ಯಾವುದು, ಆಡಿ ಯಾವುದು ಅಂತ ಗೊತ್ತಿರುವಂತ ಸಂದರ್ಭ ಆಗಿರುವಂತ ವ್ಯವಸ್ಥೆ ಆಗಿದೆ. ದಯವಿಟ್ಟು ನಂದು ಒಂದು ವಿನಂತಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಮಕ್ಕಳನ್ನ ನೀವು IT BTಗಾರ ಸೇರಿಸಿ, ಡಾಕ್ಟರ್ನಾರ ಮಾಡಿಸಿ, ಇಂಜಿನಿಯರ್ನಾರ ಮಾಡಿಸಿ, ಅದು ನಮ್ಗೆ ಬೇಕೇ ಬೇಕು. ಆದ್ರೆ ದಿನದಲ್ಲಿ 2 ಗಂಟೆ ರೈತರಾಗಿ ಮತ್ತೆ ತಮ್ಮ ಹೊಲದಲ್ಲಿ ದುಡಿಬೇಕು. ನೀನು ಹಂಗಿದ್ರೆ ಮಾತ್ರ ನೀನು ಡಾಕ್ಟರ್ ಓದಿಸ್ತೀನಿ, ನೀನು ಇಂಜಿನಿಯರ್ ಓದಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾವು ಮುಂದೆ ನಾವು ರೈತರು ಅನ್ನ ತಿನ್ನಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮ್ಮ ಕೈಲಾಗಲ್ಲ. ಮತ್ತೆ ಜಾಸ್ತಿ ಮಾಡಿ, ಯಾಕಂದ್ರೆ ಎಲ್ರಿಗೂ ಊಟ ಸಮಯ ಯಾಕಂದ್ರೆ ನಾನು ಜಾಸ್ತಿ ಮಾಡಿ 2 ಮಾತು ನಾನು ಮುಗಿಸ್ತೀನಿ. ಈಗ ಇಷ್ಟು ಮಾತಾಡ್ತಾ ಮತ್ತೊಂದೊಂದು ವಿನಂತಿ, ಇಲ್ಲೆಲ್ಲೋ ಎಲ್ಲ ರೈತಾಪಿ ವರ್ಗದವರಿಗೆ ನಮ್ಮ ಕ್ಷೇತ್ರ ನೀವು ಬೆಳೆದಿರುವಂತ ಬೆಳೆನ ರೈಟ್ ಇಲ್ಲ ಅಂತ ನೀವು ಹೊರಗಡೆ ತಗೋಗಿ ಎಲ್ಲೋ ಚೆಲ್ತೀರಿ. ಉದಾಹರಣೆಗೆ ಟೊಮೊಟೊ ಹಣ್ಣು ₹1 ₹2 ಟೊಮೊಟೊ ಹಣ್ಣು ಸಿಕ್ತು ಅಂದ ತಕ್ಷಣ ನೀವೇನ್ ಮಾಡ್ತೀರಿ ಅಂದ್ರೆ ತಗೋಗಿ ಇಲ್ಲಿಂದ 5,000 6,000 ಆಟೋ ಬಾಡಿಗೆ ಮಾಡ್ಕೊಂಡು ತಗೋಗಿ ಮಾರ್ಕೆಟ್ ತಗೋಯ್ತೀರಿ. 1,000 2,000 3,000 ಖರ್ಚಾಕಿ ರೈತ ತಿಳಿಸಿರ್ತೀರಿ ಕೆಲಸಕಾರರಿಂದ, ತಗೋಗಿ ಎಲ್ಲೋ ಸುಳ್ಳು ಬರ್ತಿದ್ರಿ. ದಯವಿಟ್ಟು ಸುರಿಯಕ್ಕೆ ಹೋಗ್ಬೇಡಿ. ಈ ತರಕಾರಿಗಳು ಏನೇ ಇದ್ರು ತಗೊಬಂದು ನಮ್ಮ ಕ್ಷೇತ್ರ ಕೊಡಿ, ನಿಮ್ಗೆ ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಮಾಡ್ತೀವಿ. ನಮ್ಮ ದಾಸೋಹಕ್ಕೆ ಉಪಯೋಗಿಸ್ತೀವಿ, ದಾಸೋಹಕ್ಕೆ ಉಪಯೋಗಿಸ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೊಂದು ವ್ಯವಸ್ಥೆ ಏನ್ ಮಾಡ್ತೀವಿ ಅಂದ್ರೆ, ಬರುವಂತ ಜೂನ್ ತಿಂಗಳ ಒಳಗಡೆ ನಮ್ಮ ರೈತರ ಕಾರ್ಡ್ ಯಾರ ಹತ್ರ ಇರ್ತದೆ, ರೈತರು ಅಂತ ಯಾರಿರ್ತಾರೆ ಅವ್ರಿಗೋಸ್ಕರ ನಮ್ಮ ಕ್ಷೇತ್ರದ ವತಿಯಿಂದ ನಮ್ಮ ದಯಾನಂದ ಸಾಗರ್ ಅವ್ರಿಗೆ ಗೊತ್ತು, ಅವರ ಒಂದು ಕೋರಿಕೆ ಮೇರೆಗೆ ನಮ್ಮ ಕ್ಷೇತ್ರದ ವತಿಯಿಂದ ಹಾಸ್ಪಿಟಲ್ ತೆರೀತಾವೆ. ಗೌಡಿಗೆರೆ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಓಪನ್ ಆಗ್ತದೆ. ಅಂದ್ರೆ ಆದಷ್ಟು ಏನಿವತ್ತು ಹಾಸ್ಪಿಟ್ಲು ಅಂದ್ರೆ ರೈತರುಗಳಿಗೆ ಕಟ್ಟಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಚಾರ್ಜ್ ಕಟ್ಟಕ್ಕಾಗ್ತಾ ಇಲ್ಲ, ಅಷ್ಟು ಸಮಸ್ಯೆ ಆಗ್ತಾ ಇದೆ. ಲಕ್ಷಗಳ ಕಟ್ಟುವಂತ ಸಂದರ್ಭ. ಇನ್ಸೂರೆನ್ಸ್ ಅದೇ ಅಂತ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇನ್ಸೂರೆನ್ಸ್ ಅದೇ ಅಂತ ಹೇಳಿದ ತಕ್ಷಣ 60,000 70,000 ಕಟ್ಟು 2 ಲಕ್ಷ 3 ಲಕ್ಷ ನಾನು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೀನಿ ಅಂತ ಹೇಳುವಂತ ಹಾಸ್ಪಿಟ್ಲ್ಗಳು ಹೋಗವೆ. ಆದ್ರಿಂದ ರೈತಾಪಿ ವರ್ಗದವರಿಗೆ ಒಂದು ಹಾಸ್ಪಿಟಲ್ ತೆರಿಬೇಕು ಅಂತ ವ್ಯವಸ್ಥೆ ಮಾಡಿ ಜೂನ್ ತಿಂಗಳ ಒಳಗಡೆ ನಮ್ಮ ಹಾಸ್ಪಿಟಲ್ ಓಪನ್ ಆಗ್ತದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾವು ಆಗಲೇ ನಮ್ಮ ಕ್ಷೇತ್ರದ ವತಿಯಿಂದ ಸರಿಸುಮಾರು ನಮ್ಮ ಕೈಲಿ ಆದಷ್ಟು ಕೆರೆಗಳನ್ನ ನಾವು 200 ಚಿಲ್ಲರೆ ಕೆರೆಗಳನ್ನು ದತ್ತು ತೆಗೆಯಬೇಕು ಅಂತ ಪ್ರಯತ್ನ ಪಡ್ತೀವಿ. ಆದಷ್ಟು ಮೊದಲೇಗೆ ಚನ್ನಪಟ್ಟಣ ತಾಲೂಕನ್ನ ಆಯ್ಕೆ ಮಾಡ್ಕೊಂತೀವಿ. ಸರ್ಕಾರಕ್ಕೆ ಒಂದು ಲೆಟರ್ ಕೊಡ್ತೀವಿ, ಅವರಿಂದ ನಮ್ಗೊಂದು ಪರ್ಮಿಷನ್ ಬೇಕು. ನಾವು ಸರ್ಕಾರದ ವಸ್ತು ಸುಲಭವಾಗಿ ನಾವು ಕೈ ಹಾಕಕ್ಕಾಗಲ್ಲ, ಆದ್ರಿಂದ ಇದನ್ನ ಒಂದು ಮಾಡ್ಬೇಕು ಅಂತ ಒಂದು ಪ್ರಯತ್ನ ಪಡ್ತೀವಿ. ಇದೆಲ್ಲ ನಾವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ರೈತರು ಎಲ್ಲರಲ್ಲೂ ಒಗ್ಗಟ್ಟಿರಲಿ ಬಲವಿದೆ ಅಂತ ಹೇಳಿ ನನ್ನ ಮಾತಿನಿಗೆ ಅವಕಾಶ ಕೊಟ್ಟಂತ ಈ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲ ನನ್ನ ರೈತಾಪಿ ವರ್ಗಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಕರ್ನಾಟಕ.